अब की बार 400 पार, इल्ली 3 लाख पार, आगे कांग्रेस पार और बीजेपी सरकार. ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಹೆಚ್ಚಿನ ಮತದಿಂದ ಸೋಲಿಸಬೇಕಂತ ವಿನಂತಿ ಮಾಡಿದ್ರು. ಅವರಿಗೆ ಸೋಲಿಸಿ ಇವರಿಗೆ ಗೆಲ್ಲಿಸಬೇಕಂತ ವಿನಂತಿ ಮಾಡ್ಕೋತೀನಿ. 5ನೇ ಸ್ಥಾನದಲ್ಲಿ ಇದೀವಿ ವರ್ಲ್ಡ್ ನಾವು ಎಕಾನಮಿಕಲಿ. ಮುಂದೆ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆದರೆ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047 ನಲ್ಲಿ ನಂಬರ್ 1 ಆಗುತ್ತೆ. Sky Sunshine School, step towards better future. Jaishankar Colony, Shantiniketan Ground, Pisva Kalyan. Madina Public School, school for Islamic education and modern education. Admissions are open. भारत माता की वंदे वंदे. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, BY ವಿಜೇಂದ್ರ ಅವರಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಭಗವಂತ ಖೂಬಾ ಅವರಿಗೆ, ನಿಮ್ಮೆಲ್ಲರಿಗೆ ಧನ್ಯವಾದ. ಈ ಒಂದು ಐತಿಹಾಸಿಕ ನಾಮಪತ್ರ ಸಲ್ಲಿಕೆ ದಿನದಂದು ಅಧ್ಯಕ್ಷ ಸ್ಥಾನ ವಹಿಸಿದ ಸೋಮನಾಥ್ ಪಾಟೀಲ್ ಅವರೇ, JDSನ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಜಿ ಅವರೇ, ನಮ್ಮ ಅಭ್ಯರ್ಥಿಯರು 3ನೇ ಸಲ ಗೆಲ್ಲಲಿಕ್ಕೆ ಹೋಗ್ತಾ ಇರುವ ಜನಪ್ರಿಯ ಸಂಸದರಾದ ಭಗವಂತ ಖೂಬಾಜಿ ಅವರೇ, ಶಾಣು ಸಲ್ಗಾರ್ ಅವರೇ, ಸಿದ್ದು ಪಾಟೀಲ್ ಅವರೇ, ಬಂಡೆಪ್ಪ ಕಾಶಂಪುರ ಅವರವರೇ, ನಮ್ಮ ಅವಿನಾಶ್ ಜಾಧವ್ ಅವರೇ, ಉಳಿದಂಥ ವೇದಿಕೆ ಮೇಲಿದ್ದ ಎಲ್ಲ ಮಾಜಿ ಶಾಸಕರುಗಳೇ, ಚುನಾವಣೆ ನಿಂತಂಥ ಎಲ್ಲ ಅಭ್ಯರ್ಥಿಗಳೇ, JDS ಹಾಗೂ ಭಾಜಪದ ಎಲ್ಲ ಪದಾಧಿಕಾರಿಗಳೇ, ನಾಯಕರೇ, ಮಾಧ್ಯಮದ ಮಿತ್ರರೇ. This video is presented by ASM Super Speciality Hospital, Gulbarga. Knowledge Park, the Creative School, School for Quality and Innovative Education. ದೇಶ ಉಳಿಬೇಕಾದರೆ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸುರಕ್ಷಿತ ಆಗಿರಬೇಕಾದ್ರೆ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಮಾಡೋದು ಬಹಳ ಅತ್ಯವಶ್ಯಕತೆ ಅದ. ಇಲ್ಲಿ ಭಗವಂತ ಖೂಬಾರ್ ಗೆಲುವೆ ಅಷ್ಟು ಮುಖ್ಯ ಅದ. ಅದು ಇದ್ದರೆ ನಮ್ಮ ಜಿಲ್ಲೆ ಕೂಡ ಸುರಕ್ಷಿತವಾಗಿರ್ತದೆ, ದೇಶ ಕೂಡ ಸುರಕ್ಷಿತವಾಗಿರ್ತದೆ. ಈಗ ಸನ್ಮಾನ್ಯ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ರು. ಇವು ಎಷ್ಟೇ ಕಾಂಗ್ರೆಸ್ನವರು 5 ಗ್ಯಾರಂಟಿ ವಿಧಾನಸಭೆಯಲ್ಲಿ ಕೊಟ್ಟಿದ್ರು, ಈಗ ಲೋಕಸಭಾ ಚುನಾವಣೆಗೆ ಬಹಳಷ್ಟು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ತನ್ನ ಘೋಷಣೆ ಪತ್ರೆಯಲ್ಲಿ ಘೋಷಣೆ ಮಾಡಿದೆ. ಇವೆಲ್ಲ ಘೋಷಣೆಗೆ ಒಂದೇ ಮಾರದ, ಅದು ಯಾವುದದ? ಯಾರ ಗ್ಯಾರಂಟಿ? ಮೋದಿ ಗ್ಯಾರಂಟಿ. ಇವೆಲ್ಲಕ್ಕ ಹೊಡೆಯೋದು ಒಂದೇ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ. ಅದು ಎಲ್ಲರ ಸುರಕ್ಷಿತಗೋಸ್ಕರ. ಸಬ್ಕಾ ಸಾಥ್ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್. ಇದನ್ನು ಅರ್ಥಕೊಂಡು ನಾವು ಮುಂಬರುವ ಕೆಲವೇ ದಿನಗಳು, ಮೇ 7ನೇ ತಾರೀಕಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ BJPಯ ಹಾಗೂ JDSನ ಕಾರ್ಯಕರ್ತರು, ಪ್ರಮುಖ ನಾಯಕರು ಎಲ್ಲರೂ ಸೇರಿ ಅಬ್ಕಿ ಬಾರ್ 3 ಲಾಖ ಪಾರ್ ಮಾಡೋಂಥ ಪ್ರಯತ್ನ ನೀವೆಲ್ಲ ಮಾಡೋಣ ಅಂತ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಎಲ್ಲ ನಮ್ಮ ನಾಯಕರು ಕಾರ್ಯಕರ್ತರ ಹತ್ರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನರೇಂದ್ರ ಮೋದಿಯವರಿದ್ದಾಗ ಆಗಿದೆ. ಮತ್ತೆ ಭಗವಂತ ಖೂಬಾರ್ 2 ಸಲ 10 ವರ್ಷದಲ್ಲಿ ಅವ್ರ ಸಾಧನೆ ಬಗ್ಗೆ ಅವ್ರು ಹೇಳ್ತಾರೆ. ನಾವೇನು ಹೇಳೋದು ಬೇಡ, ಜನನೇ ಮಾತಾಡ್ತಾರೆ 10 ವರ್ಷದಲ್ಲಿ ಅವ್ರು ಏನೇನು ಮಾಡಿದಾರಂತ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ರೈಲ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಲಿ, ರೈತರಿಗೆ ಸಾಕಷ್ಟು ಹಣ ಕೊಡಿಸೋದಾಗಲಿ, ಫಸಲ್ ವಿಮಾ ಮುಖಾಂತರ ಹಲವಾರು ಯೋಜನೆಗಳು ನಮ್ಮ ಬೀದರ್ ಜಿಲ್ಲೆಗೆ ಮೊದಲು ಯಾರು ಕೊಡಲ್ಲಂಥ ಕೆಲಸಗಳು ದಿವಂಗತ ರಾಮಚಂದ್ರ ವೀರಪ್ಪರ ಆದಮೇಲೆ ಭಗವಂತ ಖೂಬಾರು ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲರೂ ದಿನನಿತ್ಯ ಎಲ್ಲರೂ ಕೈಗೆ ಸಿಗ್ತಾರೆ. ಅದು ನಾನು ವಿನಂತಿ ಮಾಡ್ಕೋತೀನಿ. ಈ ಸಲ ಎಲ್ಲರೂ ಈ ಒಂದು ಯಾವುದೇ ಒಂದು ಬಿಸಿಲಿ ಲೆಕ್ಕಿಸದೆ ತಾವು ಸಮಯವನ್ನು, ಕೆಲವು ಎಷ್ಟು ದಿನ ಉಳಿದ ನೋಡ್ರಿ, ಇವತ್ತೆಷ್ಟದ 18 ತಾರೀಕಿದೆ. ಈ ಕಡೆ 12 ದಿನ, ಆ ಕಡೆ 5 ದಿನ, ಟೋಟಲ್ 17-18 ದಿನ ಎಲೆಕ್ಷನ್ ಮುಗೀತು. ಈ 17-18 ದಿನ ತಾವು ಶ್ರಮ ವಹಿಸಬೇಕು. ಶ್ರಮ ವಹಿಸಿ ಇಲ್ಲಿದ್ದಂಥ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಹೆಚ್ಚಿನ ಮತದಿಂದ ಸೋಲಿಸ್ಬೇಕಂತ ವಿನಂತಿ ಮಾಡಿದ್ರು. ಅವ್ರಿಗೆ ಸೋಲಿಸಿ ಇವ್ರಿಗೆ ಗೆಲ್ಲಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ. ಇಡೀ ರಾಜ್ಯ ತುಂಬ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪರವಾಗಲೇ ಇದೆ. ನೀವು ಬೆಂಗಳೂರು ಹೋಗ್ರಿ, ಚಾಮರಾಜನಗರ ಹೋಗ್ರಿ, ಈ ಕಡೆ ಉಡುಪಿ ಚಿಕ್ಕಮಂಗ್ಳೂರು ಹೋಗ್ರಿ, ಆ ಕಡೆ ಕೋಲಾರ ಡಿಸ್ಟಿಕ್ ಹೋಗ್ರಿ, ಈ ಕಡೆ ಬೆಳಗಾವಿ ಹೋಗ್ರಿ, ಮೂಲೆ ಮೂಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹಾಗೂ JDS ಪರ ಅಲೆ ಇದೆ. ಮೊನ್ನೆ ಮೈಸೂರಿನಲ್ಲಿ ನಾನು ನೋಡಿದೆ,
ಸನ್ಮಾನ್ಯ ದೇವೇಗೌಡರು ಇಷ್ಟು ವಯಸ್ಸಾದರೂ ಕೂಡ ತಾವು ಕೂತಲ್ಲೇ ಸಾಕಷ್ಟು ವಿಷಯಗಳು ದೇಶ ಸುರಕ್ಷಿತ ಆಗಿರಬೇಕು, ನರೇಂದ್ರ ಮೋದಿಯವ್ರಿಗೆ ಯಾಕೆ ಅವಶ್ಯಕತೆ ಇದೆ ದೇಶಕ್ಕೆ ಅಂತ ಹೇಳಿದರು. ನಾವು 5ನೇ ಸ್ಥಾನದಲ್ಲಿ ಇದೀವಿ ಈಗ ವರ್ಲ್ಡಲ್ಲಿ, ನಾವು ಎಕಾನಮಿಕಲ್ಲಿ. ಮುಂದೆ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆದರೆ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047 ನಂಬರ್ 1 ಆಗುತ್ತೆ. ಇದು ಒಂದು ಸ್ಪಷ್ಟ ಸಂದೇಶ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದೆ. ಯಾವ ಒಂದು ಕನಸು ಹಿಂದೂ ಸಮಾಜದ 550 ವರ್ಷದ ಕನಸಿತ್ತು ರಾಮ ಮಂದಿರ ನಿರ್ಮಾಣ ಮಾಡಬೇಕಂತ, ಅದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ನಿನ್ನೆ ಸೂರ್ಯಕಿರಣಗಳು ಕೂಡ ಆ ಒಂದು ರಾಮನ ದರ್ಶನ ತೊಗೊಂಡು ತಾವೆಲ್ಲ ನೋಡಿದ್ರು ಮಾಧ್ಯಮದಲ್ಲಿ. ಇದು ಸಾಮಾನ್ಯ ಇಲ್ಲ, ಇದು ವಿಸ್ಮಯ ಇಲ್ಲ, ಇದು ಸತ್ಯ ಸಂಗತಿ ಇದೆ. ಅಂತ ರಾಮನ ಆಶೀರ್ವಾದ ನರೇಂದ್ರ ಮೋದಿಜಿ ಮೇಲೆ ಇಲ್ಲಕ್ಕ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಅಬ್ಕಿ ಬಾರ್ 400 ಪಾರ್, ಇಲ್ಲಿ 3 लाख पार, आगे कांग्रेस पार और बीजेपी सरकार. ಇದು ಮುಂದೆ ಬರುವ MP ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಪಾರ್ ಆಗ್ತದೆ, ಬಿಜೆಪಿ JDS ಸರ್ಕಾರ ಅಧಿಕಾರಕ್ಕೆ ಬರ್ತದೆ ತಮ್ಮೆಲ್ಲರ ಆಶೀರ್ವಾದದಿಂದ. ಅದಕ್ಕೆ ಈಗಿದಂಥ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾನು ನೋಡ್ತಾ ಎಲ್ಲೂ ಯಾರು ಪ್ರಚಾರ, ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಅಲ್ಲಿದೆ. ಇಡೀ ಜಿಲ್ಲೆ ತುಂಬ 8 ವಿಧಾನಸಭಾ ಕ್ಷೇತ್ರ ಹೋಗ್ತಾ ಇದೆ, ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಓಡಾಡ್ತಾರೆ ಎಲ್ಲ ಕಡೆ. ಈ ನಮ್ಮ ಕ್ಷೇತ್ರದಾಗ ನಾನು ಕಳೆದ ಬಾರಿ ನಮ್ಮ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೆ. ಈ ನಾವು ಬಂಡೆಪ್ಪರಿಗೆ ಒಂದಾಗಿದ್ದೇವೆ. ಈಗ ಇಬ್ಬರು ಸೇರಿ ಮತ್ತು ಅವ್ರು ಅಂತ ಇರ್ತಾರೆ ಯಾಕೆ ಭೀ 1 लाख ಪಾರ್ ಅಂತ. ಅದಕ್ಕದು ಸಾಕಾರ ಮಾಡಲಿಕ್ಕೆ ನಾವಾಗಲಿ ಅವರಾಗಲಿ ಎಲ್ಲ ನಮ್ಮ ಕಾರ್ಯಕರ್ತರು ಇಡೀ ಟೀಮ್ ತಗೊಂಡು ಇಡೀ ನಮ್ಮ ಕ್ಷೇತ್ರ ತುಂಬ ಓಡಾಡಿ ಗೆಲ್ಸಂತ ಪ್ರಾಮಾಣಿಕ ಪ್ರಯತ್ನ ಭಗವಂತ ಕೂಬಾರಿ 3ನೇ ಸಲ ಗೆಲ್ಸಕ ನಾವೆಲ್ಲರೂ ಮಾಡೋಣ ಅಂತ ತಮ್ಮೆಲ್ಲರೂ ಹೇಳ್ತಾ, ತಾವು ಮುಂದೆ ಇನ್ನೊಂದು ಸಲ ಹೇಳ್ತೀನಿ, ತಾವು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಯಾಕೆ ದೇಶ ಸುರಕ್ಷಿತ ಆಗಿರಬೇಕು, ಮುಂದೆ ದೇಶ ಸೂಪರ್ ಪವರ್ ಆಗ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆಗೆ ಮತ ಹಾಕಬೇಕು. ಪ್ರಧಾನಿ ನರೇಂದ್ರ ಮೋದಿ 3ನೇ ಸಲ ಪ್ರಧಾನಮಂತ್ರಿ ಆಗಬೇಕು. ತಮ್ಮೆಲ್ಲ ಆಶೀರ್ವಾದ ಅತ್ಯವಶ್ಯಕತೆ ಇದೆ ಅಂತ ತಮ್ಮೆಲ್ಲರೂ ಕೈ ಜೋಡಿಸಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ. ಧನ್ಯವಾದ.